ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಏನು ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ದುಡ್ಡನ್ನು ಹಾಗಾದರೆ ನಿಜಕ್ಕೂ ಕೂಡ ತಿಂದವರು ಯಾರು ಅಂತಕ್ಕಂಥ ಪ್ರಶ್ನೆ. ಬಹುಕೋಟಿ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ ಅಂತ SIT ಅವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾರ್ಯಾರ ಜೇಬಿಗೆ ಎಷ್ಟೆಷ್ಟು ಹಣ ತುಂಬಿಸ್ಕೊಂಡಿದ್ದಾರೆ ಅಂತ ವಂಚನೆ ಹಣದಲ್ಲಿ ಶೋಕಿ ಮಾಡಿದ್ದವರಿಗೆ SIT ಅವರು ಶಾಕ್ ಕೊಟ್ಟಿದ್ದಾರೆ. ಈ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡಿದ್ರು, ಚಾರ್ಜ್ ಶೀಟ್ನಲ್ಲಿ ಹಣ ವರ್ಗಾವಣೆ ಬಗ್ಗೆ ಉಲ್ಲೇಖ ಆಗಿದೆ. ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ, SC/STಗಳ ಅಭಿವೃದ್ಧಿ ನಿಗಮ ಅಂತ ಅಂದ್ಬಿಟ್ಟು ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಇವರೆಲ್ಲ ತಿಂದು ಉಂಡು ಶೋಕಿ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಹಣ ಲೂಟಿ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸತ್ಯನಾರಾಯಣ ವರ್ಮನ ಮನೆಯಿಂದ 10.95 ಕೋಟಿ ರೂಪಾಯಿ ರಿಕವರ್ ಮಾಡ್ಕೊಂಡಿದ್ದಾರೆ. ಹಾಗಂತ ಇಷ್ಟೇ ಅವನು ತಿಂದಿದ್ದಾನೆ ಅಂತಲ್ಲ, ಅಲ್ಲಿ ಸಿಕ್ಕಿದ್ದು 10.95 ಕೋಟಿ. ಇನ್ನು ಪದ್ಮನಾಭ ನಿಗಮದ MD 3.92 ಕೋಟಿ ಹಣವನ್ನು ರಿಕವರ್ ಮಾಡಿದ್ದಾರೆ. ನಾಗೇಶ್ವರನ್ ಅಂತಕ್ಕಂಥವ್ರ ಮನೆಯಿಂದ 1.49 ಕೋಟಿ ಸೀಸ್ ಆಗಿದೆ. ಚಂದ್ರಮೋಹನ್ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣ ಸೀಸ್ ಆಗಿದೆ. ಹಾಗೆಯೇ GP ಜಗದೀಶ್ ಇವರ ಮನೆಯಿಂದ 12 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಇನ್ನು ಚಂದ್ರಮೋಹನ್ ಮನೆಯಿಂದ 207 ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ GK ಜಗದೀಶ್ ಇವ್ರ ಮನೆಯಿಂದ 47.6 ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ 3.42 ಲಕ್ಷ ರೂಪಾಯಿ. ಸತ್ಯನಾರಾಯಣ ವರ್ಮ ಅವರಿಂದ 15 ಕೆಜಿ ಚಿನ್ನ, ಇದರ ಮೌಲ್ಯ 10.80 ಕೋಟಿ, 10 ಕೋಟಿ 80 ಲಕ್ಷ. ಇನ್ನು ಒಂದು ಲ್ಯಾಂಬೋರ್ಗಿನಿ ಉರ್ಸ್ ಕಾರು, ಇದರ ಮೌಲ್ಯ 3.31 ಕೋಟಿ. ಮರ್ಸಿಡಿಸ್ ಬೆನ್ಸ್ ಕಾರು ರಿಕವರ್ ಮಾಡಿರೋದು, ಮೌಲ್ಯ 1.21 ಕೋಟಿ. ಇನ್ನು ಕಾಕಿ ಶ್ರೀನಿವಾಸ್ ಮನೆಯಲ್ಲಿ 1 ಕೆಜಿ ಚಿನ್ನ ಸಿಕ್ಕಿದೆ, ಅದರ ಮೌಲ್ಯ 72 ಲಕ್ಷ ರೂಪಾಯಿ. ಇದೆಲ್ಲ SIT ಪರಿಶೀಲನೆ ವೇಳೆ ವಶಕ್ಕೆ ಪಡೆದಿದ್ದ ವಸ್ತುಗಳು ಅಂತ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಬಟ್ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರಿಲ್ಲ, ದದ್ದಲ್ ಹೆಸರಿಲ್ಲ, ಅವರಿಬ್ಬರ ಹೆಸರನ್ನು ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಸಿರೋದು. ಅದರಲ್ಲಿ ಏನೇನು ರಿಕವರ್ ಆಗಿದೆ ಅಂತಕ್ಕಂಥದ್ದನ್ನು ಅವರು ಕೊಟ್ಟಿದ್ದಾರೆ. ಇದೆಲ್ಲ ಇವ್ರ ಮನೆ. ಬಟ್ ಇಷ್ಟೇ ತಿಂದಿದ್ದಾರಾ ಅಂದರೆ ಗೊತ್ತಿಲ್ಲ, ಇನ್ನೂ ಜಾಸ್ತಿ ತಿಂದಿರಬಹುದು. ಬಟ್ ಇಷ್ಟು ಮಾತ್ರ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ.